ಹಿಂದಾಗೆ ಮೊರೆ ಹೋಗಿದ್ದಾರೆ ಸುಮಲತಾ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ. ನಾಮಪತ್ರ ಸಲ್ಲಿಕೆಯ ವೇಳೆ ಅಹಿಂದ ಟೀಮ್ ಕೂಡ ಅವ್ರ ಜೊತೆ ಹಾಜರಿತ್ತು. ಮಂಡ್ಯದಲ್ಲಿ ಹಾಗಾದ್ರೆ ಸುಮಲತಾ ಅವರು ಅಹಿಂದ ಮೊರೆ ಹೋದ್ರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾಮಪತ್ರ ಸಲ್ಲಿಕೆ ವೇಳೆ ಅಹಿಂದ ಟೀಮ್ ಕೂಡ ಅವ್ರ ಜೊತೆ ಅಲ್ಲಿ ಹಾಜರಿತ್ತು. ಈಗ ಸದ್ಯ ಅವರು ಸಮಾವೇಶದ ಸ್ಥಳದತ್ತ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಂಬರೀಶ್ ಅವರ ಅಭಿಮಾನಿಗಳು ಸ್ಥಳದಲ್ಲಿ ಸೇರ್ಕೊಂಡಿದ್ದಾರೆ. ಡಿಸಿ ಕಚೇರಿಗೆ ಹೋಗಿ 3 ಸೆಟ್ಗಳಲ್ಲಿ ಇದೀಗ ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಹಿಂದ ಅಸ್ತ್ರವನ್ನ ಕೂಡ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಸುಮಕ್ಕ ಇವತ್ತು ಸಮಾವೇಶವನ್ನ ಮಾಡ್ತಾರೆ. ಅಂಬೇಡ್ಕರ್ ಪ್ರತಿಮೆಗೆ ಸುಮಲತಾ ಅವರು ಮಾಲಾರ್ಪಣೆಯನ್ನ ಕೂಡ ಮಾಡಿ ಮುಂದೆ ಸಾಕ್ತಾರೆ. ಜನರತ್ತ ಕೈ ಬೀಸಿ ಕೈ ಮುಗಿದು ಸುಮಲತಾ ರಸ್ತೆಯ ಮೂಲಕ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರ. ಮಂಡ್ಯ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ. ಮಂಡ್ಯದಲ್ಲಿ ಸುಮಲತಾ ಅವರು ರಣಕಹಳಿಯನ್ನ ಊದೋಕೆ ರೆಡಿಯಾಗಿದ್ದಾರೆ. ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನೋ ಪಣ ತೊಟ್ಟಿರುವಂತೆ ಕಾಣ್ತಾ ಇದೆ. ಅವ್ರಿಗೂ ಕೂಡ ಅನುಕಂಪದ ಅಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂಬರೀಶ್ ಅವರ ಅಭಿಮಾನಿಗಳು ಅಲ್ಲಿ ಸೇರಿದ್ದಾರೆ. ಇವತ್ತು ಸಮಾವೇಶವನ್ನ ಉದ್ದೇಶಿಸಿ ಸುಮಲತಾ ಭಾಷಣವನ್ನ ಕೂಡ ಮಾಡ್ತಾರೆ. ಸಾಕಷ್ಟು ನಿರೀಕ್ಷೆ ಕೂಡ ಇದೆ, ಏನ್ ಮಾತನಾಡಬಹುದು ಅಂತ ಹೇಳಿ. ಮೊನ್ನೆ ಶನಿವಾರ ಹೇಳಿದಂತೆ ಇವತ್ತು ಹೋಗಿ ಮಂಡ್ಯದ ಡಿಸಿ ಕಚೇರಿಗೆ ಹೋಗಿ ನಾಮಪತ್ರವನ್ನ 3 ಸೆಟ್ಗಳಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಗೊತ್ತೇ ಇದೆ ನಿಮ್ಗೆ, ಮಂಡ್ಯ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ. 3 ಸಚಿವರು ಇದ್ದಾರೆ, 8 ಶಾಸಕರು ಇದ್ದಾರೆ. ಇಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕೂಡ ಜೆಡಿಎಸ್ ನಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಸಿಎಂ ಕುಮಾರಸ್ವಾಮಿ ಕೂಡ ಇನ್ನು ಕೆಲವೊಂದು ಇಷ್ಟು ದಿನಗಳ ಕಾಲ ಮಂಡ್ಯದಲ್ಲೇ ಇದ್ದುಕೊಂಡು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ ಅನ್ನೋದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ಅದರ ಬೆನ್ನಲ್ಲೇ ಶನಿವಾರ ಹೇಳಿದಂತೆ ಇವತ್ತು ಹೋಗಿ ಡಿಸಿ ಕಚೇರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸುಮಲತಾ. ನಂತರದಲ್ಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಸುಮಕ್ಕ ಸಮಾವೇಶವನ್ನ ಉದ್ದೇಶಿಸಿ ಭಾಷಣವನ್ನ ಕೂಡ ಮಾಡ್ತಾರೆ. ಅವ್ರ ಜೊತೆ ಸ್ಯಾಂಡಲ್ವುಡ್ ಕೂಡ ಸಾಥ್ ಕೊಟ್ಟಿದೆ.
ಅಂತ ಸುಮಲತಾ ಇದಕ್ಕೆ ಹೋಗ್ತಾ ಇದಾರೆ. ಮುಂದೆ ಇದ್ದೀನಿ, ಮುಂದೆ ರ್ಯಾಲಿ ವಿಜಲ್ ತಗೋತಾ ಇದ್ದೀನಿ. ಗುರು ಇದು ಸರಿಸ ಬ್ಯಾಕ್ ಪ್ಯಾಕ್ ಕೊಟ್ಟು ನೆಟ್ವರ್ಕ್ ಇರಲ್ಲ ಅಂತ. ಗಮನಿಸ್ತಾ ಇದ್ದೀರಾ ಡ್ರೋನ್ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಅಂಬರೀಷ್ ಅವರ ಅಭಿಮಾನಿಗಳು ಅಲ್ಲಿ ಸೇರಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಮಂಡ್ಯದ ಚಿತ್ರಣವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಅನುಕಂಪದ ಅಲಿಯಲ್ಲಿ ಈ ಬಾರಿ ಗೆದ್ದು ಬೀಗ್ತಾರ ಸುಮಲತಾ ಗೊತ್ತಿಲ್ಲ. ಇಷ್ಟೆಲ್ಲದರ ನಡುವೆ ನಿಖಿಲ್ ಕತೆ ಏನು, ಅದು ಕೂಡ ಪ್ರಶ್ನೆಯಾಗೇ ಉಳಿದಿರುವಂತದ್ದು. ಎಲ್ಲದಕ್ಕೂ ಕೂಡ ಮೇ 23 ರಿಸಲ್ಟ್ ಬಂದ ಬಳಿಕವೇ ಒಂದು ರೀತಿಯಲ್ಲಿ ಗೊತ್ತಾಗುವಂತದ್ದು. ಯಾಕಂತ ಹೇಳಿದ್ರೆ ಮಂಡ್ಯ ಅಂದ ತಕ್ಷಣ ಇದೀಗ ಜಿದ್ದಾಜಿದ್ದಿನ ಕ್ಷೇತ್ರ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಅಂಬರೀಷ್ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರುವ ಕಾರಣಕ್ಕೋಸ್ಕರ ಸುಮಲತಾ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ನ ಭದ್ರಕೋಟೆ ಅಲ್ಲಿ ಕುಮಾರಸ್ವಾಮಿ ಅವರ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಕಣಕ್ಕೆ ಇಳಿದಿದ್ದಾರೆ. ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಕಂಪ್ಲೀಟ್ ಆಗಿ ಮಾರ್ಪಟ್ಟಿದೆ. ಏನಾಗಬಹುದು ಗೊತ್ತಿಲ್ಲ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾಗಿದೆ ಸುಮಲತಾ ಅವರು. ಈಗ ನೇರವಾಗಿ ಸಿಲ್ವರ್ ಜೂಬ್ಲಿ ಪಾರ್ಕ್ ನತ್ತ ಹೊರಟಿದ್ದಾರೆ. ಅವ್ರ ಜೊತೆ ರ್ಯಾಲಿಯಲ್ಲಿ ಅಂಬರೀಷ್ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸೇರ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಬಾರಿ ಗೆಲುವು ನಿಮ್ಮದೇ ಅಂತ ಹೇಳಿ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಮಂಡ್ಯದ ಅತ್ತಿಗೆಗೆ ಜಯವಾಗ್ಲಿ ಅಂತ ಹೇಳಿ ಅಲ್ಲಿ ನೆರೆದಂತ ಸಹಸ್ರಾರು ಸಂಖ್ಯೆಯ ಅಂಬರೀಷ್ ಅವರ ಅಭಿಮಾನಿಗಳು ಜೈಕಾರವನ್ನ ಕೂಗ್ತಾ ಇರುವಂತ ಎಲ್ಲಾ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮ್ಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಬಾರಿ ಗೌಡ್ತಿಯನ್ನ ಮಂಡ್ಯದ ಜನ ಗೆಲ್ಲಿಸ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ತಾರಾ? ಇದೆಲ್ಲವೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಇವತ್ತು ಸುಮಲತಾ ಅವರು ಫೈನಲಿ ಮೊನ್ನೆ ಹೇಳಿದಂತೆ 20ನೇ ತಾರೀಕಿಗೆ ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ ನಾಮಪತ್ರವನ್ನ ಡಿಸಿ ಕಚೇರಿಗೆ ಹೋಗಿ ಸಲ್ಲಿಕೆ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಒಂದಷ್ಟು ನಾಯಕರುಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ದಲಿತ, ಕುರುಬ, ಗಂಗಮತಸ್ಥ, ಮುಸ್ಲಿಂ ನಾಯಕರನ್ನ ಕೂಡ ಕರ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗೆ 3 ಸೆಟ್ಟಿನಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನೇರವಾಗಿ ಇದೀಗ ಸಿಲ್ವರ್ ಜೂಬ್ಲಿ ಪಾರ್ಕ್ ನತ್ತ ಸುಮಕ್ಕ ಹೋಗ್ತಾ ಇದೆ.
ಸುಮಲತಾ ಅವರು ಫೈನಲಿ ಇದೀಗ ಜೆಡಿಎಸ್ನ ಭದ್ರಕೋಟೆಯಲ್ಲಿ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಸಹಸ್ರಾರು ಸಂಖ್ಯೆಯ ಜನರ ನಡುವೆ ಇದೀಗ ಸಮಾವೇಶ ನಡೆಯುವಂತಹ ಸಿಲ್ವರ್ ಜುಬ್ಲಿ ಪಾರ್ಕ್ನತ್ತ ಹೊರಟಿದ್ದಾರೆ. ಆಲ್ರೆಡಿ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಅಲ್ಲಿ ಕಾದು ಕುಳಿತಿದ್ರು. ಸಮಾವೇಶದಲ್ಲಿ ಸುಮಲತಾ ಅವರು ಏನ್ ಮಾತನಾಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಂಬರೀಷ್ ಅಭಿಮಾನಿಗಳು ನೆರೆದಿರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರ. ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾದಂತಹ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಮಂಡ್ಯದ ಚಿತ್ರಣವನ್ನ ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಜೆಡಿಎಸ್ ಭದ್ರಕೋಟೆಯಲ್ಲಿ ಫೈನಲಿ ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ. ಒಂದಷ್ಟು ದಿನಗಳ ಕಾಲ ಪ್ರಚಾರವನ್ನ ಕೂಡ ಸುಮಲತಾ ಅವರು ಮಾಡಿದ್ರು. ಮಂಡ್ಯದ ಮೂಲೆ ಮೂಲೆಗೆ ಹಳ್ಳಿಗಳಿಗೆಲ್ಲ ಹೋಗಿ ಜನರ ಮನಸ್ಸು ಯಾವ ರೀತಿ ಇದೆ, ಜನರು ಬೆಂಬಲಿಸ್ತಾರ, ಎಲ್ಲವನ್ನ ಕೂಡ ಕುಲಂಕುಷವಾಗಿ ಚರ್ಚೆ ಮಾಡಿ ಫೈನಲಿ ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ. ಮಂಡ್ಯದ ಡಿಸಿ ಕಚೇರಿಗೆ ಇವತ್ತು 11 ಗಂಟೆಯ ಸುಮಾರಿನ ಆಸುಪಾಸಿನಲ್ಲಿ ಹೋಗಿ ಡಿಸಿ ಕಚೇರಿಯಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡೋದ್ರ ಮೂಲಕ 3 ಸೆಟ್ಗಳಲ್ಲಿ ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿ ಇದೀಗ ಸಮಾವೇಶ ನಡೆಯುವಂತ ಸ್ಥಳಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಸಾವಿರಾರು ಅಭಿಮಾನಿಗಳು ಇವತ್ತು ಅಲ್ಲಿ ಬೈಕ್ ರ್ಯಾಲಿಯನ್ನ ಕೂಡ ಮಾಡಿದ್ದಾರೆ. ಸುಮಲತಾ ಎಡಬಲದಲ್ಲಿ ಇದೀಗ ದರ್ಶನ್ ಮತ್ತು ಯಶ್ ಕೂಡ ನಿಂತಿದ್ದಾರೆ. ಸ್ಯಾಂಡಲ್ವುಡ್ ನ ಸಾಥ್ ಕೂಡ ಸುಮಲತಾ ಅವರಿಗೆ ಇದೆ. ಅವ್ರ ಜೊತೆ ಬೇರೆ ಸ್ಯಾಂಡಲ್ವುಡ್ ನ ನಟ ನಟಿಯರು, ನಿರ್ಮಾಪಕರು ಎಲ್ಲರೂ ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಸುಮಲತಾ ಅವರು ಬರೋದನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಮಾವೇಶದ ಜಾಗದಲ್ಲಿ ಕಾಯ್ತಾ ಇದ್ದಾರೆ.
ಮಂಡ್ಯ ಮಹಾಯುದ್ಧದಲ್ಲಿ ಸುಮಲತಾ ಇವತ್ತು ಅಧಿಕೃತವಾಗಿ ಪ್ರವೇಶವನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿ ಜನ ಸೇರಿದ್ದಾರೆ. ಪೊಲೀಸರು ಕೂಡ ಅರಸಾಹಸವನ್ನ ಪಡುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಎಡ ಮತ್ತು ಬಲದಲ್ಲಿ ದರ್ಶನ್ ಮತ್ತು ಯಶ್ ಇದ್ದಾರೆ.